109 BNS ಅಂದರೆ ಮುಂಚಿನ 307 ಅಟೆಂಪ್ಟ್ ಟು ಮರ್ಡರ್ ಒಂದು ಪ್ರಕರಣ ದಾಖಲಾಗಿತ್ತು. ಅಂಡರ್ ಕ್ರೈಮ್ ನಂಬರ್ 438/24. ಒಬ್ಬ ಕಂಪ್ಲೇಂಟ್ ಅಂದರೆ ವಿಕ್ಟಿಮ್ ಯಾರು ಇರ್ತಾರೆ ಅವರು ಗಾಡಿನಲ್ಲಿ ಹೋಗುವಾಗ ಹಿಂದೆಯಿಂದ ಒಂದು ಟೂ ವೀಲರ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಶಾರ್ಪ್ ಆಬ್ಜೆಕ್ಟಿಂದ ಅವರ ಬೆನ್ನಿಗೆ ಚಾಕು ಹಾಕಿ ಹೋಗಿರ್ತಾರೆ. ಅಂದರೆ ಆ ಶಾರ್ಪ್ ಆಬ್ಜೆಕ್ಟ್ನ ಹಾಕಿ ಹೋಗಿರ್ತಾರೆ, ಸ್ವಲ್ಪ ಗಾಯ ಆಗಿರುತ್ತೆ ಕಂಪ್ಲೇಂಟ್ ಬಂದಿದೆ. ಸೊ ಅದನ್ನು ಪತ್ತೆ ಮಾಡ್ತಾ ಕುಂದಾನಗರ ಇನ್ಸ್ಪೆಕ್ಟರು ಗುರುರಾಜ್ ಅವರು ಮತ್ತು ಎ ಸಬ್ ಡಿವಿಷನ್ DYSP ಬಾಬು ಆಂಜನಪುರ ಯಾರು ಆರೋಪಿತರು ಅಲ್ಲಿ 1 ತಿಂಗಳಿಂದ ಹುಡುಕ್ತಾ ಇದ್ರು. ಇವತ್ತು ಬೆಳಿಗ್ಗೆ ಬಾತ್ಮಿ ಬರ್ತದೆ, ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಅಂತ ಈತನೇ ಭಾಗಿಯಾಗಿದ್ದಾನೆ. ಅವನಿಲ್ಲಿ ತುಂಗಾನಗರ ಲಿಮಿಟ್ಸ್ನಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಅಬ್ಸ್ಕಾಂಡಿಂಗ್ ಇರ್ತಾನೆ ಅಂತ ಮಾಹಿತಿ ಬರ್ತದೆ. ಆ ಮಾಹಿತಿನ ಆಧರಿಸಿ ಅವರು ಮತ್ತು ಅವರ ಸಿಬ್ಬಂದಿಗಳು ಹೋಗ್ತಾರೆ ಅವನ್ನ ಸೆಕ್ಯೂರ್ ಮಾಡಬೇಕಂತ. ಇವರು ಅವನಿಗೆ ವಾರ್ನ್ ಮಾಡ್ತಾರೆ, ಸರೆಂಡರ್ ಆಗು ಆರೋಪಿತ ಇದೆಯಾ ಅಂತ. ಅವನು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಸ್ಟಾಫ್ ಒಬ್ಬರು ಜಯಪ್ಪ ಅಂತಂದು ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ, ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಆನಂತರ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ, ಇಲ್ಲ ನೀನು ಆರೋಪಿತ ಇದೆಯಾ, ನೀನು ಸರೆಂಡರ್ ಆಗಬೇಕು ಅಂತೇಳಿ ಒಂದು ರೌಂಡ್ ಗಾಳಿನೂ ಕೂಡ ಫೈರಿಂಗ್ ಮಾಡಿರ್ತಾರೆ. ಆಗಲೂ ಕೇಳೋದಿಲ್ಲ ಅವನು. ಮತ್ತು ನಮ್ಮ ಇನ್ಸ್ಪೆಕ್ಟರ್ಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇನ್ ಸೆಲ್ಫ್ ಡಿಫೆನ್ಸ್ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಆರೋಪಿತನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಕಾಲಿಗೆ ಬಿಡೋದು, ಆನಂತರ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರು. ನಮ್ಮ ಸಿಬ್ಬಂದಿ ಕೂಡ ಕೆಲವು ಇಂಜುರೀಸ್ ಆಗಿದ್ದಾರೆ, ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿದ್ರು, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಹಿನ್ನೆಲೆ ಏನು ಸರ್? ಎಷ್ಟು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ರೌಡಿ ಶೀಟರ್ಗಾನು ಸುಮಾರು 6 ಪ್ರಕರಣಗಳಿದ್ದಾವೆ. ಮರ್ಡರ್ ಪ್ರಕರಣ ಇದೆ. ಇಲ್ಲಿ ಶಿವಮೊಗ್ಗದಲ್ಲಿ 2019ರಲ್ಲಿ ಒಂದು ಮರ್ಡರ್ ಪ್ರಕರಣ ಆಗಿತ್ತು. ಅದು 307 2 ಪ್ರಕರಣ ಇದೆ. ರೆಡ್ ಸ್ಯಾಂಡರ್ಸ್ ಅಂತ ಬರುತ್ತಲ್ಲ, ಅದರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೊಂದು ಮತ್ತು ಆಂಧ್ರದಲ್ಲೊಂದು, ಅಲ್ಲಿ 2 ಕೇಸ್ಗಳು, ಮತ್ತು ಇಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಸರ್. ಅದು ಜುಲೈಯಲ್ಲಿ ಬಿಡುಗಡೆ ಆಗಿದೆ ಸರ್. ಅಂದರೆ ಹೌದು, 2020ರಲ್ಲಿ ಜೈಲಿಗೆ ಹೋಗಿದ್ದಾನೆ ಮರ್ಡರ್ ಪ್ರಕರಣದಲ್ಲಿ. ಸೊ ಅಲ್ಲಿಂದ ಬಂದು ಸುಮಾರು 4 ವರ್ಷ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇರ್ತಾನೆ. ಆನಂತರ ಜುಲೈನಲ್ಲಿ ಬಿಡುಗಡೆ ಆಗಿ ಬಂದ ನಂತರ ಈ ಪ್ರಕರಣ ಎಸಗಿರ್ತಾನೆ. ಸೊ ಇದು ಯಾರ ಕುಟುಂಬದಿಂದ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಏನು ಎತ್ತ ಅಂತಂದು ಇದು ತನಿಖೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ತನಿಖೆ ಪೂರ್ಣಗೊಂಡ ನಂತರ ನಾನು ನಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.
BNS ಅಂದರೆ ಮುಂಚಿನ 307 ಅಟೆಂಪ್ಟ್ ಮಾಡಿರೋ ಒಂದು ಪ್ರಕರಣ ದಾಖಲಾಗಿತ್ತು. ಅಂಡರ್ ಕ್ರೈಮ್ ನಂಬರ್ 438/24. ಒಬ್ಬ ಕಂಪ್ಲೇಂಟ್ ವಿಕ್ಟಿಮ್ ಯಾರು ಇರ್ತಾರೆ ಅವರು ಗಾಡಿನಲ್ಲಿ ಹೋಗುವಾಗ ಹಿಂದೆಯಿಂದ ಒಂದು ಟೂ ವೀಲರ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಶಾರ್ಪ್ ಆಬ್ಜೆಕ್ಟಿಂದ ಅವರ ಬೆನ್ನಿಗೆ ಚಾಕು ಹಾಕಿ ಹೋಗಿರ್ತಾರೆ. ಅಂದರೆ ಆ ಶಾರ್ಪ್ ಆಬ್ಜೆಕ್ಟ್ನ ಹಾಕಿ ಹೋಗಿರ್ತಾರೆ. ಸ್ವಲ್ಪ ಗಾಯ ಆಗಿರುತ್ತೆ ಕಂಪ್ಲೇಂಟ್ ಬಂದಿದೆ. ಸೊ ಅದನ್ನು ಪತ್ತೆ ಮಾಡ್ತಾ ಕುಂದಾನಗರ ಇನ್ಸ್ಪೆಕ್ಟರು ಗುರುರಾಜ್ ಅವರು ಮತ್ತು ASF ರೀಜನ್ DYSP ಬಾಬು ಆಂಜನಪುರ ಯಾರು ಆರೋಪಿತರು ಆಲ್ಮೋಸ್ಟ್ 1 ತಿಂಗಳಿಂದ ಹುಡುಕ್ತಾ ಇದ್ರು. ಇವತ್ತು ಬೆಳಿಗ್ಗೆ ಬಾತ್ಮಿ ಬರ್ತದೆ, ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಅಂತ ಈತನೇ ಭಾಗಿಯಾಗಿರ್ತಾರೆ. ಅವನಿಲ್ಲಿ ತುಂಗಾನಗರ ಲಿಮಿಟ್ಸ್ನಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಅಪ್ಸ್ಕಾಂಡಿಂಗ್ ಇರ್ತಾನೆ ಮಾಹಿತಿ ಬರ್ತದೆ. ಆ ಮಾಹಿತಿನ ಆಧರಿಸಿ ಅವರು ಮತ್ತು ಅವರ ಸಿಬ್ಬಂದಿಗಳು ಹೋಗ್ತಾರೆ ಅವನ್ನ ಸೆಕ್ಯೂರ್ ಮಾಡಬೇಕಂತ. ಇವರು ಅವನಿಗೆ ವಾರ್ನ್ ಮಾಡ್ತಾರೆ, ಸರೆಂಡರ್ ಆಗು ಆರೋಪಿತ ಇದೆಯಾ ಅಂತ ಹೇಳಿ. ಅವನು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಸ್ಟಾಫ್ ಒಬ್ಬರು ಜಯಪ್ಪ ಅಂತಂದು ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ, ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಆನಂತರ ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ, ಇಲ್ಲ ನೀನು ಆರೋಪಿತ ಇದೆಯಾ, ನೀನು ಸರೆಂಡರ್ ಆಗಬೇಕು ಅಂತೇಳಿ ಒಂದು ರೌಂಡ್ ಗಾಳಿಯೂ ಕೂಡ ಫೈರಿಂಗ್ ಮಾಡಿರ್ತಾರೆ. ಆಗಲೂ ಕೇಳೋದಿಲ್ಲ ಅವನು. ಮತ್ತು ನಮ್ಮ ಇನ್ಸ್ಪೆಕ್ಟರ್ಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇನ್ ಸೆಲ್ಫ್ ಡಿಫೆನ್ಸ್ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಆರೋಪಿತನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಕಾಲಿಗೆ ಬಿದ್ದು ಆನಂತರ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರು. ನಮ್ಮ ಸಿಬ್ಬಂದಿ ಕೂಡ ಕೆಲವು ಇಂಜುರೀಸ್ ಆಗಿದ್ದಾರೆ, ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿದ್ರು, ಟ್ರೀಟ್ಮೆಂಟ್ ಕೊಡ್ತಾರೆ. ಇದನ್ನ ಹಿನ್ನೆಲೆ ಏನು ಸರ್? ಎಷ್ಟು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ರೌಡಿ ಶೀಟರ್ಗಾನು ಸುಮಾರು 6 ಪ್ರಕರಣಗಳಿದ್ದಾವೆ. ಮರ್ಡರ್ ಪ್ರಕರಣ ಇದೆ. ಇಲ್ಲಿ ಶಿವಮೊಗ್ಗದಲ್ಲಿ 2019ರಲ್ಲಿ ಒಂದು ಮರ್ಡರ್ ಪ್ರಕರಣ ಆಗಿತ್ತು. ಅದು 307 2 ಪ್ರಕರಣ ಇದೆ. ಮತ್ತು ರೆಡ್ ಸ್ಯಾಂಡರ್ಸ್ ಅಂತ ಬರುತ್ತಲ್ಲ, ಅದರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೊಂದು ಮತ್ತು ಆಂಧ್ರದಲ್ಲೊಂದು, ಅಲ್ಲಿ 2 ಕೇಸ್. ಮತ್ತು ಇಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಸೊ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಸರ್. ಅಂದರೆ ಜುಲೈಯಲ್ಲಿ ಬಿಡುಗಡೆ ಆಗಿದ್ದ ಸರ್? ಅಂದರೆ ಹೌದು, 2020ರಲ್ಲಿ ಜೈಲಿಗೆ ಹೋಗಿದ್ದಾನೆ ಮರ್ಡರ್ ಪ್ರಕರಣದಲ್ಲಿ. ಸೊ ಅಲ್ಲಿಂದ ಬಂದು ಸುಮಾರು 4 ವರ್ಷ ಜುಡಿಷಿಯಲ್ ಕಸ್ಟಡಿಯೆಲ್ಲ ಇರ್ತಾನೆ. ಆನಂತರ ಜುಲೈನಲ್ಲಿ ಬಿಡುಗಡೆ ಆಗಿ ಬಂದ ನಂತರ ಈ ಪ್ರಕರಣ ಎಸಗಿರ್ತಾನೆ. ಸೊ ಇದು ಯಾರ ಕುಟುಂಬದಿಂದ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಏನು ಎತ್ತ ಅಂತಂದು ಇದು ತನಿಖೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ತನಿಖೆ ಪೂರ್ಣಗೊಂಡ ನಂತರ ನಾನು ನಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.